ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಸರ್ಕಾರಿ ಉದ್ಯೋಗಿಗಳು ಹಾಗೂ ಪಿಂಚಣಿದಾರರಿಗೆ ಒಂದು ಖುಷಿಯ ಸುದ್ದಿ ಸದ್ಯದಲ್ಲೇ ಘೋಷಣೆಯಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗದ ಜಾರಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಆಯೋಗವು ಜಾರಿಗೆ ಬಂದರೆ ಸಂಬಳ ಮತ್ತು ಪಿಂಚಣಿಗಳಲ್ಲಿ ಗಣನೀಯವಾಗಿ ಏರಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಣಕಾಸು ಸಲಹಾ ಸಂಸ್ಥೆಯಾದ ಆಂಬಿಟ್ ಕ್ಯಾಪಿಟಲ್ಸ್ನ ಅಂದಾಜಿನ ಪ್ರಕಾರ 8ನೇ ವೇತನ ಆಯೋಗವು ಸಂಬಳ ಮತ್ತು ಪಿಂಚಣಿಗಳನ್ನ 30-34% ಅಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಇದರಿಂದ ಸರ್ಕಾರಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹವಾಗಿ ಸುಧಾರಣೆಯಾಗಲಿದೆ. ಈ ವೇತನ ಆಯೋಗದಿಂದ ಸುಮಾರು 44 ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಮತ್ತು 68 ಲಕ್ಷ ಪಿಂಚಣಿದಾರರು ಪ್ರಯೋಜನವನ್ನ ಪಡೆಯಲಿದ್ದಾರೆ. ಇದರಲ್ಲಿ ಮೂಲ ವೇತನ, ಗೃಹ ಬಾಡಿಗೆ ಭತ್ಯೆ ಹಾಗೂ ಪ್ರಯಾಣ ಭತ್ಯೆ ಮತ್ತು ಇತರ ಭತ್ಯೆಗಳಲ್ಲಿ ಏರಿಕೆಯಾಗಲಿದೆ. ಅಲ್ಲದೆ ನಿವೃತ್ತಿ ಪ್ರಯೋಜನಗಳಾದ ಪಿಂಚಣಿ ಮತ್ತು ಗ್ರಾಚ್ಯುಟಿ ಮೊತ್ತವೂ ಕೂಡ ಗಣನೀಯವಾಗಿ ಹೆಚ್ಚಾಗಲಿದೆ. ತಜ್ಞರ ಪ್ರಕಾರ 8ನೇ ವೇತನ ಆಯೋಗವನ್ನ ಜನವರಿ 2026ರಿಂದ ಜಾರಿಗೆ ತರಲಾಗುವ ಸಾಧ್ಯತೆ ಇದೆ. 7ನೇ ವೇತನ ಆಯೋಗ ಜಾರಿಗೆ ಬಂದಾಗ ಸಂಬಳ 14% ಮಾತ್ರವೇ ಏರಿಕೆಯಾಗಿದ್ದು, 8ನೇ ವೇತನ ಆಯೋಗದಿಂದ ವೇತನ 30-34% ಏರಿಕೆ ಆಗಬಹುದು ಎಂದು ಈ ವರದಿಯು ತಿಳಿಸಿದೆ. 7ನೇ ಆಯೋಗಕ್ಕೆ ಹೋಲಿಕೆ ಮಾಡಿದ್ರೆ 8ನೇ ಆಯೋಗದಿಂದ ಹೆಚ್ಚಿನದನ್ನ ನಿರೀಕ್ಷಿಸಬಹುದು. 7ನೇ ವೇತನ ಆಯೋಗ 2016ರಲ್ಲಿ ರಚನೆಯಾಗಿತ್ತು. ಅದರ ಶಿಫಾರಸುಗಳು 2025ರ ಡಿಸೆಂಬರ್ ವರೆಗೂ ಇರುತ್ತದೆ. 2025ರ ಜನವರಿಯಲ್ಲಿ 8ನೇ ವೇತನ ಆಯೋಗ ರಚನೆಯಾಗಿದೆ. ಇದು ಮಾಡುವ ಶಿಫಾರಸುಗಳು ಮುಂದಿನ 10 ವರ್ಷ ಚಾಲ್ತಿಗೆ ಬರುತ್ತವೆ. ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಈ ಆಯೋಗದ ರಚನೆ ಮತ್ತು ಅನುಷ್ಠಾನದ ಕುರಿತು ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇದಕ್ಕಾಗಿ ಎಲ್ಲ ರಚಿತ ಸರ್ಕಾರದ ಮುಂದಿನ ಕ್ರಮದತ್ತ ನೆಟ್ಟಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.